ನಿಮ್ಮ ಮೊಮ್ಮಕ್ಕಳಿಗೋಸ್ಕರ, ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ, ಮಡಚಿರ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ, ಸಿಸಿಗಿರಿ ಗ್ರಾಮ ಅಭಿವೃದ್ಧಿ ಆಗ್ಬೇಕಂದ್ರೆ వడకశిర పులిబిడ్డ నీలాకంఠపురం రఘువీరెడ్డి గారికి నమస్కారములు. అలాగే అన్న ఎక్స్ ఎమ్మెల్యే ಪ್ರೆಸೆಂಟ್ ಎಮ್ಮೆಲ್ಯೆ ಸುಧಾಕರ್ ಅಣ್ಣರಿಗೆ ನಮಸ್ಕಾರ. ಹಂಗೆ ಈ ಗುಡಿಬಂಡೆ ಅಧ್ಯಕ್ಷರು ನಾಗರಾಜ್ ಸಾರಿಗೆ ನಮಸ್ಕಾರ. ನಮ್ಮ ಗ್ರಾಮದಾಗೆ అభివృద్ధి ಆಗಿರೋದು ಇಲ್ಲಿ ವಿಚಾರಿಸ್ತಿದ್ದೀವಿ. మా గ్రామంలో ఎస్పీఎల్ ఐఏవై స్పెషల్ ఐఏవై ఇండ్లు 30 ఇచ్చినారు. ఒక్కొక్కరికి 20,000 రూపాయలు లోన్లు. ఎస్సీ ఇందిరమ్మ కాలానికి మొత్తం భూమి కొనుగోలు 7 ఎకరములు. ఇందిరమ్మ ఇండ్లు 250 ఇందిరమ్మ ఇండ్లు. ఇందిరమ్మ కాలానికి కరెంట్ ఏర్పాటు చేసినారు. బోర్వెల్ 1200 మీటర్ సిసి రోడ్డు, ಇಂಟರ್ನಲ್ ರೋಡ್ ಅಂದ್ರೆ ಮೇನ್ ರೋಡ್, ಇಂಟರ್ನಲ್ ರೋಡ್ ಅಂದ್ರೆ ಮೇನ್ ರೋಡ್ 4 ಮೇನ್ ರೋಡ್, ಒಂದು ಪಾಠಶಾಲ, మధ్య మడమ గుడికి కాంపౌండ్ వాల్ మరియు సిసి రోడ్డు వేసినారు. ఉపాధి హామీలో రైతులకు ఒకరికి 50 లోడు ఉపాధి హామీ పొందిన ఘనత కాంగ్రెస్ పార్టీ రఘువీరెడ్డి. 50 లోడు మనಗೆ 50 లోಡು ಮಣ್ಣೊಡ್ಕೊಂಡಿರೋದು. ಅಂತ್ಯೋದಯ ಕಾರ್ಡ್ ಅಂದ್ರೆ ಬಡವರಿಗೆ 20 ಕಾರ್ಡ್ ಬಡವರಿಗೆ. ಗ್ರಾಮಂలో ಅಂಗನವಾಡಿ ಎಸ್ಸಿಗೆ ಅಂಗನವಾಡಿ ಇಬ್ಬರಿಗೆ ಪೋಸ್ಟ್ ಕೊಡ್ತಿರೋದು ರಘುವೀರೆಡ್ಡಿ ಘನತ. బీసీ కాలనీకి కరెంటు, శ్రీరామిరెడ్డి తాగునీరు అంటే ట్యాంకు. ಎಲ್ಲರೂ ಮನಸ್ಸು ಮಾಡಿ ಈ ಸಾರಿ ಕೈ ಗುರುತಿಗೆ ಓಟ್ ಹಾಕ್ಬೇಕಂತ ನಮ್ಮ ರಘುವೀರೆಡ್ಡಿ ತರಫುನ ಕೇಳ್ತಾ ಇದ್ದೀವಿ. ವೈಎಸ್ಆರ್ ಆಗ್ಬೋದು, ಟಿಡಿಪಿ ಆಗ್ಬೋದು, ಯಾರು ಕೊಟ್ಟಿಲ್ಲ. ಮನೆ ಆಗ್ಲಿ ಏನಾಗಲಿ ಅಭಿವೃದ್ಧಿ ಆಗ್ಲಿ ಒಂದು ಇದು ಸಿಮೆಂಟ್ ರೋಡ್ ಅಲ್ಲಿ ಏನು ಯಾರು ಹಾಕಿಲ್ಲ. ಇದು ಆಲೋಚನೆ ಮಾಡ್ರಿ, ಒಂದ್ ಸ್ವಲ್ಪ ಆಲೋಚನೆ ಮಾಡಿ, ನೀವು ದೊಡ್ಡ ಮನಸ್ಸು ಮಾಡ್ರಿ. ನೀವೆಲ್ಲರಿಗೂ ದೊಡ್ಡವ್ರಿಗೂ ಸಣ್ಣವ್ರಿಗೂ ಎಲ್ಲರೂ ನಮಸ್ಕಾರ ಮಾಡಿ ಕೇಳ್ತಾ ಇದ್ದೀನಿ. ಜನ ಹೇಳಿದಾನೆ. ಒಂದೇ ಒಂದು ನಿಮಿಷ ಸಿದ್ದಪ್ಪ ಮಾತಾಡ್ತೈತಿ ಈಗ. ನಮ್ಮ ಮೈಕ್ ಸೆಟ್ ಸಿದ್ದಪ್ಪ ತಿಪ್ಪಣ್ಣ, ನಮ್ಮ ರಘುವೀರೆಡ್ಡಿ ಅವ್ರು ಬಂದವ್ರೆ, ನಮಸ್ಕಾರ. ಎಲ್ಲಾರು ದೊಡ್ಡ ಮನಸ್ಸು ಮಾಡಿ ಸಿಸಿಗಿರಿಯಾಗೆ ಫಸ್ಟ್ ಹೆಂಗ್ ಗೆಲ್ಸಿದಿರೋ ಹಂಗೆ ಗೆಲ್ಸಿ ಓಟ್ ಹಾಕಿ ಕೇಳ್ರಿ. ಎಲ್ಲ ಕೈ ಗುಡ್ಕ ಹಾಕ್ರಿ. ನಮ್ ಸುಧಾಕರ್ ಅಣ್ಣ ಅವ್ರು ಬಂದವ್ರೆ, ನಿಮ್ ಕೆಲ್ಸ ಏನಿದ್ರು ನಮ್ ರಘುವೀರೆಡ್ಡಿ ಅವ್ರ ನೋಡ್ಕೊಳ್ತಾರೆ. ಸಿದ್ದಪ್ಪ ಅವರು ಎಲ್ಲರಿಗೂ ಚೆನ್ನಾಗಿ ಅರ್ಥವಾಗಿ ಹೇಳಿದ್ದಾರೆ. ಈಗ ಮಾಜಿ ಶಾಸಕರು ಕಾಂಗ್ರೆಸ್ ಸರ್ಕಾರ ಮಾಡಿಕೊಟ್ಟ ಕಾರ್ಯಕ್ರಮಗಳೆಲ್ಲ ಹೇಳಿದ. ಆ ಕಾರ್ಯಕ್ರಮಗಳು, ಆ ಸೌಕರ್ಯಗಳು ಬಳಸ್ಕೊಂಡ್ರ ಇನ್ನ ಅನೇಕವಾದ ಕಾರ್ಯಕ್ರಮಗಳು ಹೇಳ್ತಾರೆ. ಈಗ 13ನೇ ತಾರೀಕು, ಬರೋ ತಿಂಗಳು 13ನೇ ತಾರೀಕು ಎಲೆಕ್ಷನ್ ಬಂದಿದೆ. ಒಂದು MLA ಅಭ್ಯರ್ಥಿಯಾದ ನನಗೊಂದು, MP ಅಭ್ಯರ್ಥಿಯಾದ ಶಾಕಿನ್, ನಮ್ಮಿಬ್ಬರನ್ನು ರಘುವೀರೆಡ್ಡಿ ಅವರೇ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಾರ್ಟಿ ಟಿಕೆಟ್ ಕೊಟ್ಟು ನಿಲ್ಲಿಸಿದ್ದಾರೆ. ನೀವು ಸಾಗೇರಿ ಗ್ರಾಮದಾಗಿರೋರು ಪ್ರತಿ ಒಬ್ಬರು ಕೂಡ ನಿಮ್ಮ ಮನೆಗೆ ಇರೋ ಓಟುಗಳೆಲ್ಲ ಕೂಡ ಬೇರೆ. ಸಿಸಿಗಿರಿ ನನ್ನ ಆತ್ಮೀಯರಿಗೆ ಎಲ್ಲರಿಗೂ ನಮಸ್ಕಾರ. ತಾಯಿ, ಒಂದು 20-25 ವರ್ಷದ ಮೇಲೆ ಬಂದೆ ನಾನು ನಿಮ್ಮೂರಿಗೆ ಓಟ್ ಕೇಳೋದಕ್ಕೆ. ಈ ಎಲೆಕ್ಷನ್ ಬಹಳ ಮುಖ್ಯವಾದ ಎಲೆಕ್ಷನ್. ನಾನ್ ರಾಜಕೀಯನೇ ಬಿಟ್ಬಿಡೋಣ ಅಂದ್ಕೊಂಡೆ, ಆದ್ರೂ ಬರ್ಬೇಕಾಯ್ತು. ಅನಿವಾರ್ಯ ಕಾರಣದಿಂದ ನಾನು ಈ ದಿನ ಎಲೆಕ್ಷನ್ಗೆ ವೋಟ್ ಕೇಳೋದಕ್ಕೆ ಬಂದಿದ್ದೀನಿ ನಿಮ್ಮ ಹತ್ರ. ಒಂದು ಜವಾಬ್ದಾರಿ ಇರೋ ವ್ಯಕ್ತಿನಾಗಿ ನಾನು ಬಂದಿದ್ದೀನಿ ನಿಮ್ಮ ಹತ್ರ. ಈ ತಾಲೂಕಿನಲ್ಲಿ 2ನೇ ಸಲ ಯಾರು MLA ಮಾಡಲಿಲ್ಲ ನೀವು. ಅಂತೋದು ನನ್ನ 3 ಸಲ MLA ಗೆಲ್ಸಿದ್ದೀರಾ ನೀವೆಲ್ಲರೂ ಸೇರಿ ತಾಲೂಕಿನಲ್ಲಿ. 4ನೇ ಸಲ ನಾನು ಪೋಟಿ ಮಾಡೋದಕ್ಕೆ ರಿಸರ್ವ್ ಆಯ್ತು. ಅವಾಗ ಸುಧಾಕರ್ ಕಳಿಸಿದೆ ನಿಮ್ಮ ಹತ್ರ. ಸುಮ್ನೆ ಕಳಿಸಿದೆ, ನಾನು ಓಟ್ ಕೇಳೋದು ಕೂಡ ಬರ್ಲಿಲ್ಲ ಅವತ್ತು. ಮತ್ತು ಸುಧಾಕರ್ ಕೂಡ ಗೆಲ್ಸ್ಕೊಟ್ರಿ ನೀವೆಲ್ಲರೂ ಸೇರಿ 4 ಸಲ.
ಒಬ್ಬರಿಗೆ 4 ಸಲ ಗೌರವ ಕೊಟ್ಟಿದ್ದೀರಾ ನೀವು. ಆದ್ರಿಂದಾನೇ ನಾನು ಪೂರ್ತಿ ಆಲೋಚನೆ ಮಾಡಿ ಜವಾಬ್ದಾರಿಯಿಂದ ಈ ದಿನ ನಿಮ್ಮನ್ನೆಲ್ಲರನ್ನು ಓಟ್ ಕೇಳೋದಕ್ಕೆ ಬಂದಿದ್ದೀನಿ. ಬಹಳ ಚೈತನ್ಯವಂತರಿರೋ ಗ್ರಾಮ ಸಿಸಿಗಿರಿ ಅಂದ್ರೆ ನಾನು 35 ವರ್ಷದಿಂದ ನೋಡ್ತಾ ಇದ್ದೀನಿ. ನಿಮ್ಮ ಚೈತನ್ಯ ಎಷ್ಟಿದೆ ಅಂದ್ರೆ ನಿಮ್ಮಿಂದ ನಾವು ಕಲಿಬೇಕು, ಅಷ್ಟು ಚೈತನ್ಯ ಇರೋ ಗ್ರಾಮ ನಿಮ್ಮದೆಲ್ಲರೂ ಕೂಡ. ನೀವು ನಾನು 10 ವರ್ಷ ನೋಡಿದೆ. ಒಂದು ಪಾರ್ಟಿಯವರು ಒಂದು 5 ವರ್ಷ ಆಳಿದ್ರು, ಇನ್ನೊಂದು ಪಾರ್ಟಿಯವರು ಇನ್ನೊಂದು 5 ವರ್ಷ ಆಳಿದ್ರು. ಅವ್ರನ್ನ ನಾನು ವಿಮರ್ಶೆ ಮಾಡೋದಕ್ಕೆ ಬರಲಿಲ್ಲ. ನಾನು ಪ್ರಾರಂಭ ಮಾಡಿರೋ ತಾಲೂಕಾಗ ಬೇಕಾಗಿರೋ ಮುಖ್ಯವಾದ ಕೆಲಸಗಳು ಅರ್ಧದಲ್ಲಿ ನಿಂತಿದ್ದಾವೆ, ಅವು ಪೂರ್ತಿ ಆಗಲಿಲ್ಲ. ಆ ಕೆಲಸಗಳು ಪೂರ್ತಿ ಮಾಡಿಸೋಣ ಅಂತ ನಿಮ್ಮ ಹತ್ರ ಸುಧಾಕರ್ನ ಕರ್ಕೊಂಡು ನಾನು ನಿಮ್ಮ ಹತ್ರ ಬಂದಿದ್ದೆ. ನೀವೆಲ್ಲರೂ ಹೇಳ್ಬೇಕು, ಒಂದೊಂದೇ ಕೇಳ್ತೀನಿ, ಸಾವಧಾನವಾಗಿ ಕೇಳ್ರಿ. ನೀವೆಲ್ಲರೂ ಮಾತಾಡ್ಬೇಕು. ಸಿಸಿಗಿರಿ ಅವರು ನೀವೆಲ್ಲರೂ ಮಾತಾಡ್ಬೇಕು. ನಾನು ಎಲ್ಲಾ ಕೆರೆಗಳಿಗೂ ನೀರು ತುಂಬಿಸ್ಬೇಕು ಅಂತ ಹೇಳಿ 7-8 ವರ್ಷ ಕಷ್ಟಪಟ್ಟು ಶ್ರೀಶೈಲುವಿನಿಂದ ಕೃಷ್ಣಾ ನದಿ ನೀರು, ಅದಕ್ಕೆ ಹಂದ್ರಿ ನೀರು ಅಂತ ಹೇಳ್ತೀವಿ, ಆ ನೀರ್ನ ಕಷ್ಟಪಟ್ಟು ತಂದ್ವಿ. 10 ವರ್ಷದ ಕೆಳಗಡೆ ಮಡಕ್ಸಿದ ಹತ್ರ ನಿಂತೋಯ್ತು. ಆ ನೀರೆಲ್ಲ ನಮ್ಮ ಕೆರೆಗಳಿಗೆಲ್ಲ, ನಿಮ್ಮ ಮಣ್ಣಲ್ಲಾಗ್ಲಿ ತಾಲೂಕಿನಲ್ಲಿ ಇರೋ ಕೆರೆಗಳಿಗೆಲ್ಲ ನೀರು ತುಂಬಿಸ್ಬೇಕು. ಬರೋ 2 ವರ್ಷದಲ್ಲಿ ಆ ನದಿ ನೀರು ಬಂದು ತಕೊಂಡು ಬಂದು ನಮ್ಮ ಕೆರೆಗಳು ತುಂಬಿಸ್ಬೇಕು ಅಂತ ನಾನು ನಿಮ್ಮ ಹತ್ರ ಬಂದಿದ್ದೀನಿ. ಮಾಡ್ಸೋಣ ಬೇಡವಾ? ಕೆರೆಗಳು ತುಂಬಿಸೋಣ ಬೇಡವಾ? ಮಾತಾಡ್ಬೇಕಾ ನೀವೆಲ್ಲ? ನಮ್ಮ ಕೆರೆಗಳು ನದಿ ನೀರಿನಿಂದ ತುಂಬಿಸೋಣ ಬೇಡವಾ? ತುಂಬಿಸ್ಬೇಕು. ಎರಡನೇದು ನೋಡಿ ಹೇಳ್ತಾ ಇದ್ದಾಳೆ. ಅದೇ ನಿನ್ ಮಾತೆ ಮಾತಾಡ್ತಾ ಇದ್ದೀನಿ. ಹೇಳ್ತಾ ಇದ್ದಾಳೆ ಕುಡಿಯೋಕೆ ನೀರಿಲ್ಲ ಅಂತ ಹೇಳಿ. ನಾನು ತುಂಗಭದ್ರಾ ನದಿ ನೀರು, ತುಂಗಭದ್ರಾ ಅದೇ ಹೇಳ್ತಾ ಇದ್ದೀನಿ ಕೇಳು. ಮಾತಾಡ್ಬೇಡ. ತುಂಗಭದ್ರಾ ನದಿ ನೀರು, ನೀವು ಬೋರ್ ನೀರಲ್ಲ, ನೀವೆಲ್ಲ ಕೂಡ ತುಂಗಭದ್ರಾ ನದಿ ನೀರೇ ಕುಡಿಬೇಕು ಅಂತ ಹೇಳಿ ಶ್ರೀರಾಮ ರೆಡ್ಡಿ ಕುಡಿಯೋ ನೀರು ಯೋಜನೆ ಅಂತ ಹೇಳಿ 100 ಮೈಲು ಪೈಪ್ಗಳು ಹಾಕಿ ಟ್ಯಾಂಕರ್ ಮಾಡಿ ಶ್ರೀರಾಮ ರೆಡ್ಡಿ ಕುಡಿಯೋ ನೀರು ಅಂತ ನಿಮಗೆ ತಂದು ಕೊಟ್ರೆ ನಾನು ಅಧಿಕಾರದಲ್ಲಿ ಇರೋವರೆಗೂ ದಿನಾ ನೀರು ಬಂದು. ಹೌದು, ಈ 10 ವರ್ಷದಿಂದ ಕೆಲವಾರು ಊರುಗಳಿಗೆ ನೀರೇ ಬರ್ತಾ ಇಲ್ಲ, ಬಂದ್ರು ವಾರಕ್ಕೂ 10 ದಿವಸಕ್ಕೂ ಒಂದ್ಸಲ ಬರ್ತಾರೆ. ಹೇಳ್ತಾ ಇದ್ದೀನಿ, ನಮ್ಮ ಊರಿನಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಅಂತ ಹೇಳಿ. ಎಷ್ಟು ಬಾಧೆ ಇರಬೇಕು, ನೀರಿಲ್ಲದೆ ನಿಮಗೆ ಎಷ್ಟು ಬಾಧೆ ಇರಬೇಕು. ತಂದು ಕೊಟ್ಟಿರೋರಿಗೆ ನಿಮ್ಗೆ ನೀರು ಸೇರ್ತಾ ಇಲ್ಲ ಅಂದ್ರೆ ನನಗೆ ಎಷ್ಟು ಬಾಧೆ ಇರಬೇಕು. ಅದು ಸರಿ ಮಾಡೋಣ ಅಂತಲೇ ಬಂದಿದ್ದೀನಿ. ಸರಿ ಮಾಡೋದು ಕೂಡ ಆ ನೀರು ಪ್ರತಿದಿನ ನಿಮ್ಮೂರಿಗೆ ಬರಬೇಕು. ಮನೆಗೂ ನಲ್ಲಿ ಹಾಕ್ಸಿ ಪ್ರತಿದಿನ ನಿಮ್ಮ ಮನೆಗೆ ಆ ಶ್ರೀರಾಮ ರೆಡ್ಡಿ ಕುಡಿಯೋ ನೀರು ಕೊಡಿಸ್ಬೇಕು. ಆದ್ರಿಂದಾನೇ ಎಲೆಕ್ಷನ್ ಮಾಡೋದಕ್ಕೆ ಬಂದಿದ್ದೀನಿ. ಮೂರನೇದು, ನಿಮ್ಮ ಮಕ್ಕಳು ಚೆನ್ನಾಗಿ ಓದಿಸ್ತಾ ಇದ್ದೀರಾ, ಅವ್ರಿಗೆ ಸರಿಯಾದ ಉದ್ಯೋಗ ಸಿಗ್ತಾ ಇಲ್ಲ. ತಂದೆ ತಾಯಿರ್ ಬಿಟ್ಟು ಮಕ್ಕಳು ಬೆಂಗಳೂರು ಅಲ್ಲಿ ಇಲ್ಲಿ ಕೂಲಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅವ್ರಿಗೆಲ್ಲ ಮಡಕ್ಸಿನಲ್ಲೇ ಉದ್ಯೋಗ ಕೊಡಿಸ್ಬೇಕು ಅಂತ ಹೇಳಿ ನಾನು 1600 ಎಕರೆ ಜಮೀನು ಮಡಕ್ಸಿನಲ್ಲಿ ತೆಗೆದು ಅದರಲ್ಲಿ ಫ್ಯಾಕ್ಟ್ರಿ ಮಾಡಬೇಕು ಅಂದ್ರೆ ಇಷ್ಟವರೆಗೂ ಒಂದು ಫ್ಯಾಕ್ಟ್ರಿ ಬರ್ಲಿಲ್ಲ. 50 ವರ್ಷ ಆದ್ರು ಒಬ್ಬರಿಗೂ ಉದ್ಯೋಗ ಸಿಗ್ಲಿಲ್ಲಮ್ಮ. ಹೆಂಗೆ ನನ್ನ ಮನಸ್ಸು ಹೆಂಗಿರ್ತೈತೆ, ಅಷ್ಟು ಕಷ್ಟಪಟ್ಟು ಮಾಡಿರೋದು. ಆದ್ರಿಂದಾನೇ ನಿಮ್ ಮುಂದೆ ಬಂದಿದ್ದೀನಿ. ನಾನು ಅಲ್ಲಿ ಫ್ಯಾಕ್ಟ್ರಿ ತರಿಸ್ತೀನಿ, ಕಂಪನಿಗಳು ತರಿಸ್ತೀನಿ, ನಿಮ್ಮ ಮಕ್ಕಳಿಗೆ ಮಡಕ್ಸಿನಲ್ಲಿ ಉದ್ಯೋಗ ಅವಕಾಶ ಕೊಡಿಸ್ತೀನಿ. ಆದ್ರಿಂದಾನೇ ಇವತ್ತು ಎಲೆಕ್ಷನ್ ಮಾಡೋದಕ್ಕೆ ನಾನು ಬಂದಿರೋದು.
ನಾವು 3 ವರ್ಷದಲ್ಲಿ ಮಾಡಿಸ್ದೆ. ಬಳ್ಳಾರಿಯಿಂದ ಕಲ್ಯಾಣದುರ್ಗ ಕಮದೂರ್ವರೆಗೂ 10 ವರ್ಷ ಬೇಕು ಅಲ್ಲಿಂದ ಮಡಕ್ಸಿರಾಕೆ ರೈಲ್ ಲೈನ್ ಪೂರ್ತಿ ಆಗೋದಕ್ಕೆ. ತುಮಕೂರಿಗೆ ಯಾವತ್ತು ಹೋಗ್ಬೇಕದು? ನೀವು ಅವಕಾಶ ಮಾಡಿಕೊಡ್ರಿ, 6 ತಿಂಗಳ ಒಳಗಡೆ ಆ ರೈಲ್ ಲೈನ್ ಪೂರ್ತಿ ಮಾಡಿಸ್ತೀರಿ. ನೀವೆಲ್ಲ ರೈಲ್ ಲೈನ್ ಪ್ರಯಾಣ ಮಾಡೋದಕ್ಕೆ ಸೌಕರ್ಯ ಮಾಡಿಕೊಡ್ತೀವಿ. ಬಸ್ ಚಾರ್ಜ್ 100 ರೂಪಾಯಿ, ರೈಲ್ ಚಾರ್ಜ್ 30-40 ರೂಪಾಯಿ ಇರ್ತೈತೆ. ಸುಖವಾದ ಪ್ರಯಾಣ. ಇವೆಲ್ಲ ಮಾಡೋಣ ಅಂತಾನೆ ಎಲೆಕ್ಷನ್ ಮಾಡೋದು ಬಂದಿರೋದು. ನಾನೇನು ಕಾಂಗ್ರೆಸ್ ಪಕ್ಷಕ್ಕೋಸ್ಕರನೋ ಸುಧಾಕರ್ಗೋಸ್ಕರನೋ ಅಥವಾ ನನ್ನ ಅಧಿಕಾರಕ್ಕೋಸ್ಕರನೋ ಬರ್ಲಿಲ್ಲ. ಈಗ ಮಾಡ್ತಾ ಇದ್ರೆ ಮತ್ತು ಭವಿಷ್ಯದಲ್ಲಿ ಈ ಕೆಲಸಗಳಾಗೋದಿಲ್ಲ. ನಂದು ಜವಾಬ್ದಾರಿ ಇವೆಲ್ಲ ಮಾಡಿಸ್ಕೊಡೋದು. ಇವೆಲ್ಲ ತಪ್ಪದಂತೆ ಮಾಡಿಸ್ಕೊಡ್ತೀನಿ ನಾನು. ಯಾರೇ ಸರ್ಕಾರಕ್ಕೆ ಬರ್ಲಿ, ಜಗನ್ಮೋಹನ್ ರೆಡ್ಡಿಯನ್ನ ಸಿಎಂ ಆಗ್ಲಿ, ಚಂದ್ರಬಾಬು ನಾಯ್ಡುವನ್ನ ಸಿಎಂ ಆಗ್ಲಿ, ಯಾರನ್ನ ಸಿಎಂ ಆಗ್ಲಿ, ಯಾರನ್ನ ಗೌರ್ಮೆಂಟ್ ಬರ್ಲಿ, ಈ ಕೆಲಸಗಳು ಪೂರ್ತಿ ಮಾಡಿಸ್ಕೊಡೋ ಜವಾಬ್ದಾರಿ ನಾನು ತಗೊಳ್ತಾ ಇದ್ದೀನಿ ಅಂತ ನಿಮ್ಮೆಲ್ಲರಿಗೂ ಹೇಳೋಣ ಅಂತಲೇ ನಾನು ಬಂದಿದ್ದೆ. ನಾನು ಈ ಜವಾಬ್ದಾರಿ ತಗೊಳ್ತೀನಿ. ನೀವೆಲ್ಲರೂ ಸುಧಾಕರ್ನ MLA ಮಾಡೋ ಜವಾಬ್ದಾರಿ ನೀವು ತಗೊಂಡ್ರಿ. ಬರೇ ಕೈನಲ್ಲಿ ಹೋದ್ರೆ ಕೆಲಸಗಳಾಗೋದಿಲ್ಲ. ನನ್ನ ಕೈಗೆ ಒಬ್ಬ MLA ಕೊಡ್ಬೇಕು. ನೀವು ಸುಧಾಕರ್ MLA ಮಾಡೋ ಜವಾಬ್ದಾರಿ ನೀವು ತಗೊಳ್ರಿ. ತಪ್ಪದಂತೆ ಈ ಕೆಲಸಗಳೆಲ್ಲ ಮಾಡಿಸೋ ಜವಾಬ್ದಾರಿ ನಾನ್ ತಗೊಳ್ತೀನಿ ಅನ್ನೋ ವಿಷಯ ನಿಮ್ಗೆ ಹೇಳ್ತಾ, ಡೆಲ್ಲಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದೆ.